ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಬದುಕಿನ ಹಾದಿಯಲ್ಲಿ ನಾವೆಲ್ಲರೂ ಯಾವುದೋ ಒಂದು ಕ್ಷಣದಲ್ಲಿ ಕವಲುದಾರಿಯಲ್ಲಿ ನಿಂತಿರುತ್ತೇವೆ. ಮುಂದೆ ಹೋಗಬೇಕೋ, ಹಿಂದೆ ಸರಿಯಬೇಕೋ, ಅಥವಾ ಅಲ್ಲಿಯೇ ಮೌನವಾಗಿ ಕುಸಿದು ಬೀಳಬೇಕೋ ಎನ್ನುವ ಗೊಂದಲ ನಮ್ಮನ್ನು ಕಾಡುತ್ತದೆ. ಕುರುಕ್ಷೇತ್ರ ಎನ್ನುವುದು ಕೇವಲ 5000 ವರ್ಷಗಳ ಹಿಂದೆ ನಡೆದ ಒಂದು ಯುದ್ಧಭೂಮಿಯಲ್ಲ. ಅದು ಪ್ರತಿ ನಿಮಿಷ ನಮ್ಮ ಒಳಗಣ್ಣಿನ ಮುಂದೆ, ನಮ್ಮ ಎದೆಯಾಳದಲ್ಲಿ ನಡೆಯುತ್ತಿರುವ ನಿರಂತರ ಸಂಘರ್ಷದ ಸಂಕೇತ. ಭಗವದ್ಗೀತೆಯ ಮೊದಲ ಅಧ್ಯಾಯ, ಅರ್ಜುನ ವಿಷಾದಯೋಗವು ಕೇವಲ ಒಬ್ಬ ವೀರನ ಕಣ್ಣೀರಿನ ಕಥೆಯಲ್ಲ, ಅದು ಮನುಷ್ಯ ಸಹಜವಾದ ದುರ್ಬಲತೆ ಮತ್ತು ಅಜ್ಞಾನದ ಪರಮಾವಧಿಯನ್ನು ಎತ್ತಿ ತೋರಿಸುವ ಕನ್ನಡಿ. ಕತ್ತಲೆ ಮತ್ತು ಬೆಳಕಿನ ನಡುವಿನ ಹೋರಾಟದಲ್ಲಿ, ಸತ್ಯ ಮತ್ತು ಅಸತ್ಯದ ನಡುವಿನ ಪೈಪೋಟಿಯಲ್ಲಿ ನಾವು ಹೇಗೆ ಅಸಹಾಯಕರಾಗುತ್ತೇವೆ ಎಂಬುದನ್ನು ಈ ಆರಂಭಿಕ ಹಂತವು ನಮಗೆ ತಿಳಿಸಿಕೊಡುತ್ತದೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಪಾಂಡವರು ಮತ್ತು ಕೌರವರು ಯುದ್ಧಕ್ಕಾಗಿ ಸನ್ನದ್ಧರಾಗಿ ನಿಂತಿದ್ದಾರೆ. ಆದರೆ ಇಲ್ಲಿ ವಿಪರ್ಯಾಸವೆಂದರೆ, ಹೊರಗಿನ ಯುದ್ಧ ಶುರುವಾಗುವ ಮೊದಲೇ ಅರ್ಜುನನ ಅಂತರಂಗದಲ್ಲಿ ಒಂದು ದೊಡ್ಡ ಮಹಾಯುದ್ಧವೇ ಶುರುವಾಗಿ ಹೋಗಿದೆ. ಧೃತರಾಷ್ಟ್ರನ ಪ್ರಶ್ನೆಯಿಂದಲೇ ಈ ಮಹಾನ್ ಗ್ರಂಥ ಆರಂಭವಾಗುತ್ತದೆ. ಕಣ್ಣು ಕಾಣದ ರಾಜನಿಗೆ ತನ್ನ ಮಕ್ಕಳು ಗೆಲ್ಲಬೇಕೆಂಬ ಹಂಬಲವಿದೆಯೇ ಹೊರತು ಧರ್ಮ ಗೆಲ್ಲಬೇಕೆಂಬ ಹಂಬಲವಿಲ್ಲ. ಇದು ನಮ್ಮ ಅಹಂಕಾರದ ಮೊದಲ ಲಕ್ಷಣ. ನಮ್ಮದು ಎನ್ನುವ ವ್ಯಾಮೋಹ ಬಂದಾಗ ನಮಗೆ ಸತ್ಯ ಕಾಣಿಸುವುದಿಲ್ಲ. ಸಂಜಯನಿಗೆ ದಿವ್ಯ ದೃಷ್ಟಿಯಿತ್ತು, ಆದರೆ ಧೃತರಾಷ್ಟ್ರನಿಗಿದ್ದದ್ದು ಕೇವಲ ಸ್ವಾರ್ಥದ ದೃಷ್ಟಿ. ಇಲ್ಲಿ ಸಂಜಯನು ವಿವರಿಸುವ ಪ್ರತಿಯೊಂದು ದೃಶ್ಯವೂ ನಮ್ಮ ಜೀವನದ ಸನ್ನಿವೇಶಗಳಿಗೆ ಹತ್ತಿರವಾಗಿದೆ. ದುರ್ಯೋಧನನ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಷ್ಟೇ ಪ್ರಮಾಣದ ಆತಂಕ ನಮಗೆ ಮನುಷ್ಯನ ಅಸ್ಥಿರತೆಯನ್ನು ತೋರಿಸುತ್ತದೆ. ತನ್ನ ಸೇನೆಯ ಶಕ್ತಿಯನ್ನು ಹೊಗಳುತ್ತಲೇ ಎದುರಾಳಿ ಸೇನೆಯ ಭೀಮನ ರಕ್ಷಣೆಯನ್ನು ಕಂಡು ಅವನು ಬೆಚ್ಚಿಬೀಳುತ್ತಾನೆ. ಇದುವೇ ಅಧರ್ಮದ ಹಾದಿಯಲ್ಲಿ ನಡೆಯುವವರ ಮೊದಲ ಸೋಲು. ಎಷ್ಟೇ ಆಸ್ತಿ, ಅಂತಸ್ತು, ಸೈನ್ಯವಿದ್ದರೂ ಅಂತರಂಗದಲ್ಲಿ ಭಯವಿದ್ದರೆ ಜಯ ಸಿಗುವುದು ಅಸಾಧ್ಯ. ಹೊರಗಿನ ಜಗತ್ತಿಗೆ ನಾವು ಎಷ್ಟೇ ದೊಡ್ಡವರಾಗಿ ಕಂಡರೂ ನಮ್ಮ ನೆಮ್ಮದಿ ಅಡಗಿರುವುದು ನಮ್ಮ ನೈತಿಕ ಸ್ಥೈರ್ಯದಲ್ಲಿ ಮಾತ್ರ. ಅರ್ಜುನನು ಕೃಷ್ಣನಿಗೆ ರಥವನ್ನು 2 ಸೇನೆಗಳ ಮಧ್ಯೆ ನಿಲ್ಲಿಸಲು ಕೇಳುತ್ತಾನೆ. ಇಲ್ಲಿಯೇ ಅಸಲಿ ಆಟ ಶುರುವಾಗುತ್ತದೆ. ರಥವು ಮಧ್ಯಕ್ಕೆ ಬಂದಾಗ ಅರ್ಜುನನಿಗೆ ಕಾಣಿಸುವುದು ಕೇವಲ ವೈರಿಗಳನ್ನಲ್ಲ, ಬದಲಾಗಿ ತನ್ನವರನ್ನೇ. ತನ್ನ ತಾತ ಭೀಷ್ಮ, ಗುರು ದ್ರೋಣಾಚಾರ್ಯ, ಸೋದರ ಸಂಬಂಧಿಗಳು ಇವರೆಲ್ಲರನ್ನೂ ಕೊಂದು ನಾನು ಪಡೆಯುವ ರಾಜ್ಯವದ್ದರು ಎಂಥವುದು, ಈ ಪ್ರಶ್ನೆ ಅವನನ್ನು ಕಾಡತೊಡಗುತ್ತದೆ. ಇದು ನಾವು ಎದುರಿಸುವ ಮೋಹದ ಅಲೆ. ಜೀವನದಲ್ಲಿ ದೊಡ್ಡ ಗುರಿಗಳನ್ನು ತಲುಪಬೇಕಾದಾಗ ನಮ್ಮ ಹಳೆಯ ಸಂಬಂಧಗಳು, ಹಳೆಯ ಅಭ್ಯಾಸಗಳು ಮತ್ತು ಭಾವನಾತ್ಮಕ ಬಂಧಗಳು ನಮ್ಮ ಕಾಲೆಳೆಯುತ್ತವೆ. ಅರ್ಜುನನ ಕೈಯಲ್ಲಿದ್ದ ಗಾಂಡಿ ವಾಜಾರುತ್ತದೆ, ಅವನ ಮೈ ನಡುಗುತ್ತದೆ. ಅತಿರಥ ಮಹಾರಥನಾಗಿದ್ದವನು ರಥದ ಮೂಲೆಯಲ್ಲಿ ಕುಸಿದು ಕುಳಿತುಕೊಳ್ಳುತ್ತಾನೆ. ನಾವು ಕೂಡ ಅಷ್ಟೇ, ಜೀವನದಲ್ಲಿ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ ನಮಗೂ ಇಂಥದ್ದೇ ವಿಷಾದ ಕಾಡುತ್ತದೆ. ಆದರೆ ಈ ವಿಷಾದವೇ ಮುಂದೆ ಯೋಗವಾಗಿ ಪರಿವರ್ತನೆಯಾಗಲು ಬೇಕಾದ ಮೊದಲ ಮೆಟ್ಟಿಲು. ನಮ್ಮ ನೋವು ನಮಗೆ ಪಾಠ ಕಲಿಸಲು ಬಂದಿರುತ್ತದೆ ಎನ್ನುವುದನ್ನು ನಾವು ಮರೆಯಬಾರದು. ಅರ್ಜುನನ ಕಣ್ಣೀರು ಅವನ ಅಜ್ಞಾನದ ಫಲವಾಗಿತ್ತು, ಹೊರತು ಅವನ ಕರುಣೆಯ ಫಲವಾಗಿರಲಿಲ್ಲ. ತನ್ನವರು ಎನ್ನುವ ಮಮಕಾರವೇ ಎಲ್ಲಾ ದುಃಖಗಳ ಮೂಲ. ಈ ಯುದ್ಧಭೂಮಿಯಲ್ಲಿ ಪ್ರತಿ ಧ್ವನಿಯೂ ಒಂದು ಸಂದೇಶವನ್ನು ಹೊತ್ತು ತಂದಿದೆ. ಶಂಖಗಳ ನಾದವು ಕೇವಲ ಯುದ್ಧದ ಘೋಷಣೆಯಲ್ಲ, ಅದು ಕಾಲದ ಕರೆಯಾಗಿದೆ. ಭೀಷ್ಮ ಪಿತಾಮಹರು ಸಿಂಹನಾದದಂತೆ ಶಂಖವನ್ನೊತ್ತಿದಾಗ ಅದು ಕೌರವರಿಗೆ ಧೈರ್ಯ ತುಂಬುವ ಪ್ರಯತ್ನವಾಗಿತ್ತು. ಆದರೆ ಭಗವಂತನಾದ ಶ್ರೀಕೃಷ್ಣನು ಪಾಂಚಜನ್ಯವನ್ನು ಮೊಳಗಿಸಿದಾಗ ಇಡೀ ಬ್ರಹ್ಮಾಂಡವೇ ನಡುಗಿತು. ಇದು ದೈವಿಕ ಶಕ್ತಿಯ ಸಂಕೇತ. ಜೀವನದಲ್ಲಿ ನಾವು ಎಷ್ಟೇ ಶಕ್ತಿಶಾಲಿಗಳಾಗಿದ್ದರೂ ದೈವಬಲ ಮತ್ತು ಧರ್ಮದ ಹಾದಿ ಇಲ್ಲದಿದ್ದರೆ ನಮ್ಮ ಎಲ್ಲಾ ಶಂಖನಾದಗಳು ವ್ಯರ್ಥವಾಗುತ್ತವೆ. ಅರ್ಜುನನ ಗೊಂದಲವು ಅವನಿಗೆ ಮಾತ್ರ ಸೀಮಿತವಲ್ಲ, ಅದು ಯಶಸ್ಸಿನ ಹಾದಿಯಲ್ಲಿ ನಡೆಯುವ ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿ. ನಾವು ಯಾವುದನ್ನು ಕಳೆದುಕೊಳ್ಳಲು ಹೆದರುತ್ತೇವೋ ಅದೇ ನಮ್ಮನ್ನು ಬಂಧಿಸಿಡುತ್ತದೆ. ಅರ್ಜುನನು ತನ್ನ ಗುರುಗಳನ್ನು ನೋಡಿ ಕೈಯೆತ್ತಲು ಹಿಂಜರಿಯುವುದು ಅವನ ಸಂಸ್ಕಾರದ ಸಂಕೇತವಾಗಿ ಕಾಣಿದರೂ ಅದು ಕರ್ತವ್ಯ ಲೋಪದ ಲಕ್ಷಣವಾಗಿತ್ತು. ಯುದ್ಧದ ಸಮಯದಲ್ಲಿ ಯಾರು ತನ್ನವರು, ಯಾರು ಪರಕೀಯರು ಎನ್ನುವುದಕ್ಕಿಂತ ಮುಖ್ಯವಾಗಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಎನ್ನುವುದು ಮುಖ್ಯವಾಗುತ್ತದೆ. ಮನಸ್ಸಿನ ಈ ದ್ವಂದ್ವವನ್ನು ಹೋಗಲಾಡಿಸಲು ನಮಗೆ ಒಬ್ಬ ಮಾರ್ಗದರ್ಶಿಯಾಗತ್ಯವಿದೆ. ಅರ್ಜುನನಿಗೆ ಕೃಷ್ಣನಂತೆ ನಮಗೆ ನಮ್ಮ ಆತ್ಮಸಾಕ್ಷಿ ಅಥವಾ ಒಬ್ಬ ಸದ್ಗುರುವಿನ ಅವಶ್ಯಕತೆ ಇದೆ.
ಕುರುಕ್ಷೇತ್ರದ ಈ ಮೊದಲ ಹಂತವು ನಮಗೆ ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತದೆ. ಜೀವನವು ಎಂದಿಗೂ ಹೂವಿನ ಹಾಸಿಗೆಯಲ್ಲ. ಇಲ್ಲಿ ನಾವು ಪ್ರೀತಿಸುವವರ ವಿರುದ್ಧವೇ ನಿಂತು ಸತ್ಯಕ್ಕಾಗಿ ಹೋರಾಡಬೇಕಾದ ಪ್ರಸಂಗಗಳು ಬರುತ್ತವೆ. ಅಂತಹ ಸಮಯದಲ್ಲಿ ಮರುಗುವುದು ಸ್ವಾಭಾವಿಕ, ಆದರೆ ಅಲ್ಲಿಯೇ ನಿಂತುಬಿಡುವುದು ತಪ್ಪು. ಈ ಅಧ್ಯಾಯದ ಹೆಸರೇ ಅರ್ಜುನ ವಿಷಾದ ಯೋಗ. ವಿಷಾದ ಅಂದರೆ ದುಃಖ, ಆದರೆ ಅದು ಹೇಗೆ ಯೋಗವಾಯಿತು? ಯಾವಾಗ ನಮ್ಮ ದುಃಖವು ನಮ್ಮನ್ನು ಪ್ರಶ್ನೆ ಮಾಡುವಂತೆ ಪ್ರೇರೇಪಿಸುತ್ತದೆಯೋ ಮತ್ತು ನಾವು ಉತ್ತರವನ್ನರಸಿ ಪರಮಾತ್ಮನತ್ತ ತಿರುಗುತ್ತೇವೋ, ಆಗ ಆ ದುಃಖವೇ ಯೋಗವಾಗಿ ಬದಲಾಗುತ್ತದೆ. ಅರ್ಜುನನು ಶರಣಾಗತಿಯ ಹಾದಿಯಲ್ಲಿದ್ದಾನೆ. ಅವನ ಅಹಂಕಾರವು ಕರಗಿ ಹೋಗುತ್ತಿದೆ. ಶೂನ್ಯವಾದ ಮನಸ್ಸಿನಲ್ಲಿ ಮಾತ್ರ ಜ್ಞಾನವನ್ನು ತುಂಬಲು ಸಾಧ್ಯ. ಅರ್ಜುನನ ಈ ಮಾನಸಿಕ ಕುಸಿತವೇ ಮುಂದೆ ಬರಲಿರುವ ಮಹಾನ್ ಜ್ಞಾನಾಮೃತಕ್ಕೆ ಅಡಿಪಾಯವಾಗಲಿದೆ. ನಮ್ಮ ಮನಸ್ಸು ಒಂದು ವಿಚಿತ್ರವಾದ ಕನ್ನಡಿ. ಅದು ಪ್ರೀತಿಯನ್ನು ತೋರಿಸಿದಾಗ ಸುಂದರವಾಗಿ ಕಾಣುತ್ತದೆ, ಆದರೆ ಅತಿಯಾದ ಮೋಹ ಆವರಿಸಿದಾಗ ಅದು ನಮಗೆ ನಮ್ಮ ಕರ್ತವ್ಯವನ್ನೇ ಮರೆಸುತ್ತದೆ. ಕುರುಕ್ಷೇತ್ರದ ಆ ರಣರಂಗದಲ್ಲಿ ಅರ್ಜುನನು ಎದುರಿಸುತ್ತಿರುವುದು ಕೇವಲ ಎದುರಾಳಿ ಸೈನ್ಯವನ್ನಲ್ಲ, ಬದಲಾಗಿ ತನ್ನೊಳಗಿನ ಆಳವಾದ ಭಾವನೆಗಳ ಸುಳಿಯನ್ನು. ರಥದ ಮೇಲೆ ನಿಂತ ಅರ್ಜುನನಿಗೆ ಎದುರುಗಡೆ ಭೀಷ್ಮರು ಕಾಣುತ್ತಾರೆ, ತನ್ನನ್ನು ಮಡಿಲಲ್ಲಿ ಹೊತ್ತು ಬೆಳೆಸಿದವರು. ದ್ರೋಣಾಚಾರ್ಯರು ಕಾಣುತ್ತಾರೆ, ತನಗೆ ಬಿಲ್ವಿದ್ಯೆಯನ್ನು ಕಲಿಸಿ ವೀರನನ್ನಾಗಿ ಮಾಡಿದವರು. ಇವರನ್ನೆಲ್ಲ ಸಾಯಿಸಿ ನಾನು ಸಿಂಹಾಸನ ಏರಬೇಕೆ? ಈ ಪ್ರಶ್ನೆ ಅವನ ಎದೆಯನ್ನು ಇರಿಯುತ್ತದೆ. ನಾವು ಕೂಡ ಅಷ್ಟೆ. ನಮಗೆ ಪ್ರಿಯವಾದ ಹಳೆಯ ಪದ್ಧತಿಗಳು ಅಥವಾ ತಪ್ಪು ಸಂಬಂಧಗಳು ನಮಗೆ ಹಾನಿ ಮಾಡುತ್ತಿದ್ದರೂ ನಾವು ಅವುಗಳನ್ನು ಬಿಡಲು ಸಿದ್ಧರಿರುವುದಿಲ್ಲ, ಏಕೆಂದರೆ ಅವುಗಳೊಂದಿಗೆ ನಮ್ಮ ನಾನು ಮತ್ತು ನನ್ನದು ಎಂಬ ಭಾವನೆ ಅಂಟಿಕೊಂಡಿರ್ತದೆ. ಅರ್ಜುನನ ಮಮಕಾರವು ಅವನನ್ನು ಅಧೀರನನ್ನಾಗಿ ಮಾಡಿದೆ. ಅವನ ಬಾಯಾರಿಕೆ ಹೆಚ್ಚುತ್ತಿದೆ, ನಾಲಿಗೆ ಒಣಗುತ್ತಿದೆ, ದೇಹವು ಕಂಪಿಸುತ್ತಿದೆ. ಇದು ಕೇವಲ ಯುದ್ಧದ ಭಯವಲ್ಲ, ಇದು ಬದಲಾಗಿ ಬದಲಾವಣೆಯ ವಿರುದ್ಧ ಮನಸ್ಸು ತೋರುವ ಪ್ರತಿರೋಧ. ಸಾಮಾನ್ಯವಾಗಿ ನಾವು ಅಂದುಕೊಳ್ತೀವಿ, ಅರ್ಜುನ ಮಹಾನ್ ಪರಾಕ್ರಮಿ ಎಂದು. ಆದರೆ ಆ ಕ್ಷಣದಲ್ಲಿ ಅವನ ಶೌರ್ಯ ಎಲ್ಲಿ ಅಡಗಿತು? ಮನುಷ್ಯನು ಎಷ್ಟು ಬುದ್ಧಿವಂತನಾಗಿದ್ದರೂ ಭಾವನೆಗಳ ಅಲೆಗೆ ಸಿಲುಕಿದಾಗ ತನ್ನ ವಿವೇಚನೆಯನ್ನು ಕಳೆದುಕೊಳ್ತಾನೆ. ಭಗವದ್ಗೀತೆಯ ಈ ಹಂತವು ನಮಗೆ ಕಲಿಸುವುದೇನೆಂದರೆ, ನಮ್ಮ ಭಾವನೆಗಳು ನಮ್ಮ ಬುದ್ಧಿಯನ್ನು ಕಬಳಿಸಲು ಬಿಡಬಾರದು. ಅರ್ಜುನನು ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ಇವರನ್ನೆಲ್ಲ ಕೊಂದು ನಾವು ಪಾಪದ ಹೊರೆಯನ್ನು ಏಕೆ ಹೊರಬೇಕು? ಕುಲನಾಶವಾದರೆ ಧರ್ಮನಾಶವಾಗುತ್ತದೆ. ಅಧರ್ಮವು ಸ್ತ್ರೀಯರನ್ನು ಭ್ರಷ್ಟಗೊಳಿಸುತ್ತದೆ. ಇದರಿಂದ ಸಂಕರ ಸಂತತಿ ಹುಟ್ಟುತ್ತದೆ. ಅರ್ಜುನನು ನೀಡುವ ಈ ವಾದಗಳು ಮೇಲ್ನೋಟಕ್ಕೆ ಬಹಳ ಸರಿಯಾಗಿ ಕಾಣುತ್ತವೆ. ನಾವು ಅಷ್ಟೇ. ನಮ್ಮ ಸೋಲನ್ನು ಅಥವಾ ನಮ್ಮ ಹಿಂಜರಿಕೆಯನ್ನು ಮುಚ್ಚಿಹಾಕಲು ಅಧ್ಯಾತ್ಮದ ಅಥವಾ ತತ್ವಶಾಸ್ತ್ರದ ಬಣ್ಣ ಬಳಿಯುತ್ತೇವೆ. ಕೆಲಸ ಮಾಡುವುದಕ್ಕೆ ಮನಸ್ಸಿಲ್ಲದಿದ್ದಾಗ ನಾವು ವಿಧಿಯಾಟ ಅಥವಾ ಕರ್ಮಫಲದ ಮಾತುಗಳನ್ನಾಡುತ್ತೇವೆ. ಆದರೆ ನಿಜ ಹೇಳಬೇಕೆಂದರೆ ಅದು ನಮ್ಮೊಳಗಿನ ಅಂಜಿಕೆ ಮಾತ್ರ. ಅರ್ಜುನನ ಈ ಮಾತುಗಳು ಅವನ ಜ್ಞಾನದಿಂದ ಬಂದಿದ್ದಲ್ಲ, ಅವನ ಅಜ್ಞಾನದ ಲೇಪನ ಹೊಂದಿದ್ದವು. ಕೃಷ್ಣನು ಅಲ್ಲಿ ಮೌನವಾಗಿದ್ದಾನೆ. ಅವನ ಮುಗುಳ್ನಗೆಯಲ್ಲಿ ಒಂದು ದೊಡ್ಡ ಸಂದೇಶವಿದೆ. ಮನುಷ್ಯನು ತನ್ನೊಳಗೆ ತಾನೇ ಸಂಘರ್ಷಪಡುತ್ತಿರುವಾಗ ಅವನಿಗೆ ಯಾರ ಉಪದೇಶವೂ ತಕ್ಷಣಕ್ಕೆ ಅರ್ಥವಾಗುವುದಿಲ್ಲ. ಅರ್ಜುನನು ತನ್ನ ಗಾಂಡೀವವನ್ನು ಕೆಳಗಿಟ್ಟು ಕುಳಿತುಕೊಳ್ಳುವುದು ಅವನ ಸಂಪೂರ್ಣ ಶರಣಾಗತಿಯ ಮುನ್ಸೂಚನೆಯಾಗಿದೆ. ಜೀವನದಲ್ಲಿ ನಮಗೆ ಅಹಂಕಾರವಿರುವಾಗ ಭಗವಂತನ ಮಾರ್ಗದರ್ಶನ ಸಿಗುವುದಿಲ್ಲ. ನಾನು ಮಾಡಬಲ್ಲೆ, ನಾನು ಜಯಿಸಬಲ್ಲೆ ಎಂದು ಬೀಗುತ್ತಿರುವಾಗ ಕೃಷ್ಣ ಕೇವಲ ಸಾರಥಿಯಾಗಿರುತ್ತಾನೆ. ಆದರೆ ಯಾವಾಗ ನಾವು ನನ್ನಿಂದ ಸಾಧ್ಯವಿಲ್ಲ, ನನಗೆ ದಾರಿ ತೋರಿಸು ಎಂದು ಕುಸಿದು ಬೀಳುತ್ತೇವೋ, ಆಗ ಕೃಷ್ಣ ಜಗದ್ಗುರುವಾಗುತ್ತಾನೆ. ಕುರುಕ್ಷೇತ್ರದ ಆ ಧೂಳು ಮತ್ತು ಸದ್ದಿನ ನಡುವೆ ಅರ್ಜುನನ ಮನಸ್ಸು ಒಂದು ಶೂನ್ಯ ಸ್ಥಿತಿಗೆ ತಲುಪಿದೆ. ಈ ಶೂನ್ಯತೆಯೇ ಹೊಸ ಸೃಷ್ಟಿಗೆ ಕಾರಣವಾಗುತ್ತದೆ. ನಮ್ಮ ಬದುಕು ಕೂಡ ಕುರುಕ್ಷೇತ್ರವೇ. ಪ್ರತಿದಿನ ಬೆಳಗ್ಗೆ ಎದ್ದಾಗ ನಮ್ಮ ಎದುರು ಎರಡು ಸೈನ್ಯಗಳಿರ್ತವೆ. ಒಂದು ಶಿಸ್ತು ಮತ್ತು ಧರ್ಮದ ಸೈನ್ಯ, ಇನ್ನೊಂದು ಸೋಮಾರಿ ಮತ್ತು ಅಧರ್ಮದ ಸೈನ್ಯ. ನಾವು ಯಾವ ಕಡೆ ನಿಲ್ಲಬೇಕು ಎನ್ನುವ ಗೊಂದಲ ಪ್ರತಿದಿನವೂ ಇರ್ತದೆ. ಅರ್ಜುನನ ಸ್ಥಿತಿ ಇವತ್ತಿನ ಯುವಜನತೆಯ ಸ್ಥಿತಿಗಿಂತ ಭಿನ್ನವಾಗಿಲ್ಲ. ಇವತ್ತು ನಮಗೆ ಗುರಿಗಳಿವೆ, ಆದರೆ ಆ ಗುರಿಗಳನ್ನು ತಲುಪಲು ಬೇಕಾದ ದೃಢತೆಯಿಲ್ಲ. ಸಣ್ಣ ಸಣ್ಣ ವಿಘ್ನಗಳು ಬಂದಾಗ ನಾವು ಅಳಲು ಶುರು ಮಾಡ್ತೀವಿ. ಸಮಾಜ ಏನು ಅಂದುಕೊಳ್ಳಬಹುದು, ಮನೆಯವರು ಏನು ಹೇಳಬಹುದು ಎಂಬ ಆಲೋಚನೆ ನಮ್ಮನ್ನು ಕಟ್ಟಿಹಾಕುತ್ತದೆ. ಅರ್ಜುನನಿಗೆ ತನ್ನ ಕೀರ್ತಿಯ ಬಗ್ಗೆ ಚಿಂತೆಯಿತ್ತು. ಇಷ್ಟು ಕಾಲ ಗಳಿಸಿದ ಹೆಸರೆಲ್ಲ ಈ ಯುದ್ಧದಿಂದ ಮಣ್ಣು ಪಾಲಾಗುತ್ತದೆಯೋ ಎಂಬ ಭೀತಿಯವನನ್ನು ಕಾಡುತ್ತಿತ್ತು. ಆದರೆ ನಿಜವಾದ ಧರ್ಮವು ಕೀರ್ತಿಗಿಂತ ಮಿಗಿಲಾದದು. ಕರ್ತವ್ಯವು ಭಾವನೆಗಳಿಗಿಂತ ದೊಡ್ಡದು. ಪ್ರೀತಿ ಎನ್ನುವುದು ಬಂಧನವಾಗಬಾರದು, ಅದು ಬಿಡುಗಡೆಯ ಹಾದಿಯಾಗಬೇಕು. ಅರ್ಜುನನ ಪ್ರೀತಿ ಭೀಷ್ಮರ ಮೇಲಿತ್ತೋ ಅಥವಾ ತನ್ನ ಮೇಲೆಯೋ ಇತ್ತೋ? ಯೋಚಿಸಿ ನೋಡಿ. ನಾವು ಯಾರನ್ನಾದರೂ ಪ್ರೀತಿಸುತ್ತೇವೆ ಎಂದರೆ ಅವರಿಲ್ಲದೆ ನಮಗೆ ಬದುಕಲು ಸಾಧ್ಯವಿಲ್ಲ ಎಂಬ ಅಸಹಾಯಕತೆ. ಅದು ಪ್ರೀತಿಯಲ್ಲ, ಇದು ಕೇವಲ ಅವಲಂಬನೆ. ಈ ಅವಲಂಬನೆಯೇ ಅರ್ಜುನನ ಕಣ್ಣೀರಿಗೆ ಕಾರಣವಾಗಿತ್ತು. ರಂಗಸ್ಥಳ ಸಿದ್ಧವಾಗಿದೆ, ಪಾತ್ರಧಾರಿಗಳು ಸಿದ್ಧರಾಗಿದ್ದಾರೆ, ಆದರೆ ಕಥಾನಾಯಕನೇ ನಿಶ್ಶಕ್ತನಾಗಿದ್ದಾನೆ. ಇದು ನಾಟಕದ ಒಂದು ವಿಚಿತ್ರ ತಿರುವು.
ಯುದ್ಧಕ್ಕೆ ಮುನ್ನ ಶಂಖ ಮೊಳಗಿದಾಗ ಅರ್ಜುನನೂ ಶಂಖವನ್ನು ಊದಿದ್ದ. ಆಗ ಅವನಿಗೆ ಉತ್ಸಾಹವಿತ್ತು. ಆದರೆ ಶತ್ರುಗಳನ್ನು ಹತ್ತಿರದಿಂದ ನೋಡಿದಾಗ ಅವನ ಲೆಕ್ಕಾಚಾರಗಳು ತಲೆಕೆಳಗಾದವು. ದೂರದಿಂದ ಬೆಟ್ಟ ಸುಂದರ, ಆದರೆ ಹತ್ತಿರ ಬಂದಾಗ ಅದರ ಏರಿಳಿತಗಳು ತಿಳಿಯುತ್ತವೆ. ನಾವು ಕೂಡ ಹೊಸ ಕೆಲಸವನ್ನು ಆರಂಭಿಸುವಾಗ ಬಹಳ ಉತ್ಸಾಹದಲ್ಲಿರುತ್ತೀವಿ. ಆದರೆ ವಾಸ್ತವ ಎದುರಾದಾಗ, ಕಷ್ಟಗಳು ಎದುರಾದಾಗ ಅರ್ಜುನನಂತೆ ಕುಸಿದು ಹೋಗುತ್ತೇವೆ. ಆಗ ನಮಗೆ ಬೇಕಾಗಿರುವುದು ಕೃಷ್ಣನಂತಹ ಒಬ್ಬ ಗೆಳೆಯ, ಒಬ್ಬ ಗುರು. ಕೃಷ್ಣನು ಇಲ್ಲಿ ಅರ್ಜುನನನ್ನು ಗದರಿಸುವುದಿಲ್ಲ, ಅವನ ಮೇಲೆ ಕೋಪ ಮಾಡುವುದಿಲ್ಲ. ಬದಲಾಗಿ ಅವನಿಗೆ ತನ್ನನ್ನು ತಾನು ಅರ್ಥಮಾಡಿಕೊಳ್ಳಲು ಅವಕಾಶ ನೀಡುತ್ತಾನೆ. ಈ ಅಧ್ಯಾಯದ ಪ್ರತಿಯೊಂದು ಶ್ಲೋಕವು ಮನುಷ್ಯನ ಮನಃಶಾಸ್ತ್ರದ ಆಳವನ್ನು ತೆರೆಯಿಡುತ್ತದೆ. ನಮ್ಮ ಭಯಕ್ಕೆ ಕಾರಣ ನಮ್ಮ ಆಸಕ್ತಿಗಳೇ ಹೊರತು ಹೊರಗಿನ ವ್ಯಕ್ತಿಗಳಲ್ಲ. ಈ ವಿಷಾದವು ಅರ್ಜುನನ ಜೀವನದ ಅತ್ಯಂತ ಕೆಟ್ಟ ಘಟನೆಯಂತೆ ಕಂಡರೂ ವಾಸ್ತವದಲ್ಲಿ ಇದು ಅವನ ಜೀವನದ ಅತ್ಯಂತ ಪವಿತ್ರವಾದ ಕ್ಷಣ. ಏಕೆಂದರೆ ಇಲ್ಲಿಂದಲೇ ಅರ್ಜುನನ ರೂಪಾಂತರ ಆರಂಭವಾಗುತ್ತದೆ. ಹಳೆಯ ಅರ್ಜುನ ಸಾಯುತ್ತಿದ್ದಾನೆ, ಒಬ್ಬ ಜಿಜ್ಞಾಸು ಅರ್ಜುನ ಹುಟ್ಟುತ್ತಿದ್ದಾನೆ. ನಮ್ಮ ಬದುಕಿನಲ್ಲೂ ಅಷ್ಟೇ, ಕಷ್ಟಗಳು ಬಂದಾಗ ನಾವು ಮುರಿದು ಬೀಳಬಾರದು, ಬದಲಾಗಿ ಮರುಜನ್ಮ ಪಡೆಯಬೇಕು. ಅರ್ಜುನನ ಈ ತೊಳಲಾಟವು ನಮಗೆ ಕಲಿಸುವ ಪಾಠವೇನೆಂದರೆ, ಸತ್ಯದ ಹಾದಿಯಲ್ಲಿ ನಡೆಯುವಾಗ ನಮಗೆ ನಮ್ಮವರೇ ಎದುರಾಗಬಹುದು. ಅಂತಹ ಸಂದರ್ಭದಲ್ಲಿ ನಾವು ಸತ್ಯಕ್ಕೆ ಬೆಲೆ ಕೊಡಬೇಕು, ಹೊರತು ವ್ಯಕ್ತಿಗಳಿಗಲ್ಲ. ನ್ಯಾಯದ ಪರವಾಗಿ ನಿಲ್ಲುವುದು ಕಷ್ಟಕರವಾದ ಕೆಲಸ, ಆದರೆ ಅದುವೇ ಶಾಶ್ವತವಾದ ನೆಮ್ಮದಿಯನ್ನು ನೀಡುತ್ತದೆ. ಅರ್ಜುನನ ಶೋಕವು ಈ ಪ್ರಪಂಚದ ನಶ್ವರತೆಯನ್ನು ಮತ್ತು ಸಂಬಂಧಗಳ ಬದ್ಧತೆಯನ್ನು ಪ್ರಶ್ನಿಸುವಂತೆ ಮಾಡುತ್ತದೆ. ಈ ಪ್ರಶ್ನೆಗಳು ಮೂಡಿದಾಗ ಮಾತ್ರ ಮನುಷ್ಯನು ಲೌಕಿಕದಿಂದ ಅಲೌಕಿಕದತ್ತ ನಡೆಯಲು ಸಾಧ್ಯವಾಗುತ್ತದೆ. ಅರ್ಜುನನ ಮನಸ್ಸಿನಲ್ಲಿ ಈಗ ತರ್ಕಗಳ ಸುರಿಮಳೆಯಾಗುತ್ತಿದೆ. ಅವನು ಕೃಷ್ಣನಿಗೆ ಹೇಳುತ್ತಾನೆ, ಕೃಷ್ಣ, ಈ ರಾಜ್ಯಕ್ಕಾಗಿ, ಈ ಸುಖಕ್ಕಾಗಿ ನಮ್ಮವರನ್ನೇ ಕೊಲ್ಲುವುದು ಮಹಾಪಾಪವಲ್ಲವೇ? ನಾವೀ ಲೋಭಕ್ಕೆ ಒಳಗಾಗಬಾರದು. ಇಲ್ಲಿ ಗಮನಿಸಿ, ಅರ್ಜುನನು ಪಾಪ ಮತ್ತು ಲೋಭ ಎಂಬ ಪದಗಳನ್ನು ಬಳಸುತ್ತಿದ್ದಾನೆ. ಯಾವಾಗ ಮನುಷ್ಯನಿಗೆ ತನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬೇಕೋ ಆಗ ಅವನು ನೀತಿ ಸಂಹಿತಗಳನ್ನು ಮಾತನಾಡಲು ಶುರುಮಾಡುತ್ತಾನೆ. ಇದನ್ನೇ ನಾವು ಬೌದ್ಧಿಕ ಪಲಾಯನವಾದ ಎಂದು ಕರೆಯುತ್ತೇವೆ. ಕುರುಕ್ಷೇತ್ರವು ಕೇವಲ ಆಸ್ತಿಯ ಯುದ್ಧವಾಗಿರಲಿಲ್ಲ, ಅದು ಸತ್ಯದ ಉಳಿವಿನ ಪ್ರಶ್ನೆಯಾಗಿತ್ತು. ದ್ರೌಪದಿಯ ಮಾನಭಂಗವಾದಾಗ, ಪಾಂಡವರಿಗೆ ಅನ್ಯಾಯವಾದಾಗ ಸುಮ್ಮನಿದ್ದ ಅರ್ಜುನನ ಧರ್ಮಪ್ರಜ್ಞೆ ಈಗ ಯುದ್ಧದ ಸಮಯದಲ್ಲಿ ಮಾತ್ರ ಏಕೆ ಜಾಗೃತವಾಯಿತು? ಇದುವೇ ಮಾಯೆ. ಮಾಯೆಯು ನಮಗೆ ಬೇಕಾದಾಗ ಮಾತ್ರ ಧರ್ಮವನ್ನು ತೋರಿಸುತ್ತದೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಧರ್ಮದ ವ್ಯಾಖ್ಯಾನವನ್ನು ಬದಲಿಸಿಕೊಳ್ಳುತ್ತೇವೆ. ಅರ್ಜುನನಿಗೀಗ ಯುದ್ಧ ಮಾಡದಿರುವುದೇ ದೊಡ್ಡ ಧರ್ಮವಾಗಿ ಕಾಣುತ್ತಿದೆ, ಏಕೆಂದರೆ ಯುದ್ಧ ಮಾಡುವುದು ಅವನಿಗೆ ನೋವು ನೀಡುತ್ತಿದೆ. ನಮ್ಮ ಬದುಕಿನಲ್ಲಿ ಅನೇಕ ಬಾರಿ ನಾವು ಸರಿಯಾದ ಕೆಲಸವನ್ನು ಮಾಡುವುದಕ್ಕೆ ಹಿಂಜರಿಯುತ್ತೇವೆ, ಏಕೆಂದರೆ ಅದು ನಮಗೆ ಕಷ್ಟವನ್ನು ನೀಡುತ್ತದೆ. ನಾವು ಸುಲಭದ ದಾರಿಯನ್ನು ಆರಿಸಿಕೊಳ್ಳುತ್ತೇವೆ ಮತ್ತು ಅದಕ್ಕೆ ಶಾಂತಿ ಅಥವಾ ಅಹಿಂಸೆ ಎಂಬ ಮುಖವಾಡ ಹಾಕುತ್ತೇವೆ. ಆದರೆ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಅಹಿಂಸೆಯಲ್ಲ, ಅದು ಹೇಡಿತನ. ಅರ್ಜುನನು ಹೇಡಿಯಾಗಿರಲಿಲ್ಲ, ಆದರೆ ಆ ಕ್ಷಣದಲ್ಲಿ ಅವನನ್ನು ಆವರಿಸಿದ್ದ ಮೋಹವು ಅವನ ಶೌರ್ಯವನ್ನು ಮರೆಮಾಡುವಂತೆ ಮಾಡಿತ್ತು. ಅವನು ತನ್ನ ತರ್ಕದಲ್ಲಿ ಕುಲಧರ್ಮ, ಜಾತಿಧರ್ಮ ಮತ್ತು ಸನಾತನ ಧರ್ಮದ ಬಗ್ಗೆ ಮಾತನಾಡುತ್ತಾನೆ. ಈ ಮಾತುಗಳು ಶಾಸ್ತ್ರಬದ್ಧವಾಗಿ ಕಂಡರೂ ಆ ಸನ್ನಿವೇಶಕ್ಕೆ ಅವು ಅಪ್ರಸ್ತುತವಾಗಿದ್ದವು. ಜೀವನದಲ್ಲಿ ನಾವು ಯಾವುದನ್ನು ಯಾವಾಗ ಮಾತನಾಡಬೇಕು ಮತ್ತು ಯಾವ ನಿರ್ಧಾರವನ್ನು ಯಾವಾಗ ತೆಗೆದುಕೊಳ್ಳಬೇಕು ಎನ್ನುವುದು ಮುಖ್ಯ. ಅರ್ಜುನನ ಕಣ್ಣಿಗೆ ರಕ್ತಪಾತ ಮಾತ್ರ ಕಾಣುತ್ತಿದೆ, ಆದರೆ ಆ ರಕ್ತಪಾತದ ನಂತರ ಬರಬಹುದಾದ ಸುಸ್ಥಿರ ಸಮಾಜದ ಕಲ್ಪನೆ ಅವನಿಗೆ ಬರುತ್ತಿಲ್ಲ. ಇದುವೇ ದೂರದೃಷ್ಟಿಯ ಕೊರತೆ. ಕೃಷ್ಣನು ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ. ಅವನು ಅರ್ಜುನನಿಗೆ ಮೊದಲು ಮಾತನಾಡಲು ಬಿಡುತ್ತಾನೆ. ನಾವೂ ಅಷ್ಟೇ, ನಮ್ಮೊಳಗಿನ ಕಸವನ್ನು ಮೊದಲು ಹೊರಹಾಕಬೇಕು. ಮನಸ್ಸಿನಲ್ಲಿ ತುಂಬಿರುವ ತಪ್ಪು ಕಲ್ಪನೆಗಳು ಹೊರಬಂದಾಗ ಮಾತ್ರ ಅಲ್ಲಿ ಜ್ಞಾನಕ್ಕೆ ಜಾಗ ಸಿಗುತ್ತದೆ. ಅರ್ಜುನನು ತನ್ನ ಹತಾಶೆಯ ಪರಾಕಾಷ್ಠೆಯನ್ನು ತಲುಪಿದ್ದಾನೆ. ಅವನು ಹೇಳುತ್ತಾನೆ, ನನಗೆ ಗೆಲುವು ಬೇಡ, ರಾಜ್ಯ ಬೇಡ, ಸುಖವೂ ಬೇಡ. ಇವರೆಲ್ಲರೂ ಸತ್ತ ಮೇಲೆ ನಾನು ಬದುಕಿ ಏನು ಮಾಡಲಿ? ಇಲ್ಲಿ ಅವನ ವೈರಾಗ್ಯವು ನಿಜವಾದ ವೈರಾಗ್ಯವಲ್ಲ, ಅದು ಹತಾಶೆಯಿಂದ ಬಂದ ವೈರಾಗ್ಯ. ನಿಜವಾದ ವೈರಾಗ್ಯವು ಜ್ಞಾನದಿಂದ ಬರುತ್ತದೆ, ಭಯದಿಂದಲ್ಲ. ಅರ್ಜುನನು ಯುದ್ಧಕ್ಕೆ ಹೆದರಿ ಕಾಡಿಗೆ ಹೋಗುತ್ತೇನೆ ಎಂದುತ್ತಿದ್ದಾನೆ. ಆದರೆ ಕಾಡಿಗೆ ಹೋದರೂ ಅವನ ಮನಸ್ಸು ಅವನ ಜೊತೆಗೇ ಇರುತ್ತದೆ. ಸಮಸ್ಯೆಗಳಿಂದ ಓಡಿ ಹೋಗುವುದು ಪರಿಹಾರವಲ್ಲ, ಸಮಸ್ಯೆಗಳನ್ನು ಎದುರಿಸುವುದು ಜೀವನ. ಈ ಸತ್ಯವನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಅರ್ಜುನನ ಈ ಸ್ಥಿತಿಯು ನಮಗೆ ಒಂದು ಅಮೂಲ್ಯವಾದ ಪಾಠವನ್ನು ಕಲಿಸುತ್ತದೆ. ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸುವಾಗ ಫಲಿತಾಂಶದ ಬಗ್ಗೆ ಅತಿಯಾಗಿ ಯೋಚಿಸಬಾರದು. ಅರ್ಜುನನು ಯುದ್ಧದ ಪರಿಣಾಮಗಳ ಬಗ್ಗೆ ಯೋಚಿಸಿ ತತ್ತರಿಸುತ್ತಿದ್ದಾನೆ.
ಸಾಯುವವರು ಯಾರು ಉಳಿಯುವವರು ಯಾರು ಎಂಬ ಚಿಂತೆ ಅವನನ್ನು ಕಾಡುತ್ತಿದೆ. ಆದರೆ ಹುಟ್ಟು ಮತ್ತು ಸಾವು ಪ್ರಕೃತಿಯ ನಿಯಮಗಳು. ಯಾರೂ ಶಾಶ್ವತವಾಗಿ ಇಲ್ಲಿ ಉಳಿಯಲು ಬಂದಿಲ್ಲ. ನಾವು ಕೇವಲ ನಿಮಿತ್ತ ಮಾತ್ರವಾಗಿದ್ದೇವೆ. ಅರ್ಜುನನು ತಾನು ಕೊಲ್ಲುವವನು ಎಂಬ ಅಹಂಕಾರದಲ್ಲಿದ್ದಾನೆ. ಅದಕ್ಕೆ ಅವನಿಗೆ ಅಷ್ಟು ಭಯ. ಯಾವಾಗ ಅವನು ನಾನು ಮಾಡುವವನಲ್ಲ, ಕೇವಲ ಭಗವಂತನ ಕೈಗೊಂಬೆ ಎಂದು ಭಾವಿಸುತ್ತಾನೋ ಆಗ ಅವನ ಭಯಮಾಯವಾಗುತ್ತದೆ. ನಮ್ಮ ಬದುಕಿನಲ್ಲೂ ನಾವು ಕರ್ತೃತ್ವ ಭಾವನೆಯನ್ನು ಬಿಟ್ಟಾಗ ಮಾತ್ರ ನಮಗೆ ನೆಮ್ಮದಿ ಸಿಗುತ್ತದೆ. ನಾನೇ ಎಲ್ಲವನ್ನು ಮಾಡುತ್ತಿದ್ದೇನೆ ಎಂಬ ಭಾವನೆ ನಮಗೆ ಒತ್ತಡವನ್ನು ತರುತ್ತದೆ. ಯುದ್ಧಭೂಮಿಯಲ್ಲಿ ನಿಂತಿರುವ ಅರ್ಜುನನಿಗೆ ತನ್ನ ಸಂಬಂಧಿಕರ ಮುಖಗಳು ನೆನಪಾಗುತ್ತಿವೆ. ಆ ಮುಖಗಳ ಹಿಂದೆ ಅಡಗಿರುವ ಅಧರ್ಮ ಅವನಿಗೆ ಕಾಣುತ್ತಿಲ್ಲ. ದುರ್ಯೋಧನನ ದುಷ್ಟತನ, ಶಕುನಿಯ ಕುತಂತ್ರ, ಕರ್ಣನ ಅಸಹಾಯಕತೆ ಇವೆಲ್ಲವೂ ಧರ್ಮದ ವಿರುದ್ಧ ನಿಂತಿದ್ದವು. ಧರ್ಮದ ರಕ್ಷಣೆಗಾಗಿ ಶಸ್ತ್ರ ಹಿಡಿಯುವುದು ಅನಿವಾರ್ಯವಾದಾಗ ಮೌನವಾಗಿರುವುದು ಅಧರ್ಮಕ್ಕೆ ನೀಡುವ ಬೆಂಬಲವಾಗುತ್ತದೆ. ಅರ್ಜುನನು ತನ್ನ ವೈಯಕ್ತಿಕ ಭಾವನೆಗಳಿಗೆ ಬೆಲೆ ಕೊಡುತ್ತಿದ್ದಾನೆ ಹೊರತು ಸಾಮುದಾಯಿಕ ಹಿತಾಸಕ್ತಿಗಲ್ಲ. ನಾವು ಕೂಡ ನಮ್ಮ ಕುಟುಂಬ, ನಮ್ಮವರು ಎಂಬ ಸಂಕುಚಿತ ಮನೋಭಾವದಿಂದ ಹೊರಬಂದಾಗ ಮಾತ್ರ ನಮಗೆ ಸತ್ಯದ ದರ್ಶನವಾಗುತ್ತದೆ. ಅರ್ಜುನನ ಈ ಮಾನಸಿಕ ಸಂಕೋಲೆಗಳನ್ನು ಕೃಷ್ಣನು ಹೇಗೆ ಬಿಡಿಸುತ್ತಾನೆ ಎಂಬುದು ಮುಂದಿನ ಹಂತದ ರೋಚಕ ಪಯಣ. ಕೃಷ್ಣನ ಮೌನವೇ ಒಂದು ದೊಡ್ಡ ಭಾಷಣದಂತೆ ಅಲ್ಲಿ ಕೆಲಸ ಮಾಡುತ್ತಿದೆ. ಅರ್ಜುನನು ತನ್ನ ಶವದಂತಹ ಮನಸ್ಸನ್ನು ಹೊತ್ತು ಕೃಷ್ಣನ ಪಾದಗಳಿಗೆ ಬೀಳುತ್ತಿದ್ದಾನೆ. ಈ ಅಧ್ಯಾಯದ ಅಂತ್ಯವು ಒಂದು ಹೊಸ ಆರಂಭಕ್ಕೆ ದಾರಿಯಾಗಿದೆ. ವಿಷಾದವು ಮನುಷ್ಯನನ್ನು ಎಷ್ಟು ಕೆಳಕ್ಕೆ ತಳ್ಳಬಹುದು ಎನ್ನುವುದಕ್ಕೆ ಅರ್ಜುನನೇ ಸಾಕ್ಷಿ. ಆದರೆ ಅದೇ ವಿಷಾದವು ಭಗವಂತನ ಸಾಮೀಪ್ಯಕ್ಕೆ ಹೇಗೆ ಕರೆದೊಯ್ಯುತ್ತದೆ ಎನ್ನುವುದಕ್ಕೂ ಅವನೇ ಸಾಕ್ಷಿ. ನಮ್ಮ ಬದುಕಿನ ಕುರುಕ್ಷೇತ್ರದಲ್ಲಿ ನಾವು ಅನಾಥರಲ್ಲ. ನಮ್ಮ ಜೊತೆ ಸಾರಥಿಯಾಗಿ ಪರಮಾತ್ಮನಿದ್ದಾನೆ ಎನ್ನುವ ನಂಬಿಕೆ ನಮಗಿದ್ದರೆ ನಾವು ಎಂತಹ ಯುದ್ಧವನ್ನಾದರೂ ಗೆಲ್ಲಬಹುದು. ಆದರೆ ಆ ನಂಬಿಕೆ ಬರಬೇಕಾದರೆ ಮೊದಲು ನಮ್ಮೊಳಗಿನ ಅಹಂಕಾರ ಮತ್ತು ಮಮಕಾರಗಳು ಸಾಯಬೇಕು. ಅರ್ಜುನನು ಈಗ ಆ ಸ್ಥಿತಿಯಲ್ಲಿದ್ದಾನೆ. ಅವನಿಗೆ ದಾರಿ ಕಾಣುತ್ತಿಲ್ಲ, ದಿಕ್ಕು ತೋಚುತ್ತಿಲ್ಲ. ಇಂತಹ ಕತ್ತಲೆಯಲ್ಲೇ ಜ್ಞಾನದ ಸೂರ್ಯ ಹುಟ್ಟಬೇಕಾಗಿದೆ. ಅರ್ಜುನನ ಮನಸ್ಸಿನಲ್ಲಿ ಮೂಡಿರುವ ಭಯವು ಕೇವಲ ಸಾವಿನ ಭಯವಲ್ಲ, ಅದು ಕಳೆದುಕೊಳ್ಳುವ ಭಯ. ನಮ್ಮ ಜೀವನದಲ್ಲಿ ನಾವು ಯಾವುದನ್ನಾದರೂ ಕಳೆದುಕೊಳ್ಳುತ್ತೇವೆ ಎಂದಾಗ ನಮಗೆ ಎಲ್ಲಿಲ್ಲದ ಆತಂಕ ಶುರುವಾಗುತ್ತದೆ. ಅರ್ಜುನನಿಗೆ ತನ್ನ ಗೌರವ, ತನ್ನವರು ಮತ್ತು ತನ್ನ ಅಸ್ತಿತ್ವದ ಬಗ್ಗೆ ಕಾಳಜಿಯಿದೆ. ಭಗವದ್ಗೀತೆಯ ಮೊದಲ ಅಧ್ಯಾಯವು ನಮಗೆ ಮನುಷ್ಯನ ಮನಸ್ಸಿನ ಮಿತಿಗಳನ್ನು ತೋರಿಸಿಕೊಡುತ್ತದೆ. ನಾವು ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ದರೂ ಒಂದು ಚಿಕ್ಕ ಭಾವನಾತ್ಮಕ ಏಟು ನಮ್ಮನ್ನು ಧರಾಶಾಯಿಯಾಗಿಸುತ್ತದೆ. ಅರ್ಜುನನು ಕೃಷ್ಣನಿಗೆ ತನ್ನ ದೈಹಿಕ ಸ್ಥಿತಿಯನ್ನು ವಿವರಿಸುತ್ತಾನೆ. ಅವನ ಗಾಂಡೀವವು ಕೈಯಿಂದ ಜಾರುತ್ತಿದೆ, ಮೈಚರ್ಮವೂ ಉರಿಯುತ್ತಿದೆ, ಅವನಿಗೆ ನಿಲ್ಲಲೂ ಕೂಡ ಶಕ್ತಿಯಿಲ್ಲದಂತಾಗಿದೆ. ಇದು ಅತ್ಯಂತ ತೀವ್ರವಾದ ಮಾನಸಿಕ ಒತ್ತಡದ ಲಕ್ಷಣಗಳು. ಇಂದಿನ ಜಗತ್ತಿನಲ್ಲಿ ಅನೇಕರು ಇಂತಹ ಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ. ಕೆಲಸದ ಒತ್ತಡ, ಸಂಬಂಧಗಳ ಬಿರುಕು, ಆರ್ಥಿಕ ಮುಗ್ಗಟ್ಟು ಇವೆಲ್ಲವೂ ನಮ್ಮನ್ನು ಅರ್ಜುನನ ಸ್ಥಿತಿಗೆ ತಳ್ಳುತ್ತವೆ. ನಾವು ಹೊರಗಿನ ಜಗತ್ತಿಗೆ ಮುಖವಾಡ ಹಾಕಿಕೊಂಡು ಓಡಾಡುತ್ತೇವೆ, ಆದರೆ ಒಳಗೆ ಅರ್ಜುನನಂತೆ ನಲುಗುತ್ತಿರುತ್ತೇವೆ. ಅರ್ಜುನನ ಭಾಗ್ಯವೆಂದರೆ ಅವನಿಗೆ ಕೃಷ್ಣನಿದ್ದಾನೆ. ನಮಗೆ ಯಾರಿದ್ದಾರೆ? ನಮಗೆ ನಮ್ಮ ಆತ್ಮಶಕ್ತಿಯೇ ಕೃಷ್ಣನಾಗಬೇಕು. ಅರ್ಜುನನು ತನ್ನ ಮನಸ್ಸಿನ ಗೊಂದಲವನ್ನು ಮುಚ್ಚಿಡದೆ ಕೃಷ್ಣನ ಮುಂದೆ ತೆರೆದಿಡುತ್ತಾನೆ. ಇದು ಬಹಳ ಮುಖ್ಯ. ನಮ್ಮ ನೋವನ್ನು ನಾವು ಹಂಚಿಕೊಂಡಾಗ ಮಾತ್ರ ಅದಕ್ಕೆ ಪರಿಹಾರ ಸಿಗುತ್ತದೆ. ಅರ್ಜುನನು ಹೇಳುತ್ತಾನೆ, ಕೃಷ್ಣ, ನನಗೆ ಯಾವ ವಿಜಯವೂ ಬೇಕಿಲ್ಲ. ನಾನು ಭಿಕ್ಷೆ ಬೇಡಿಯಾದರೂ ಬದುಕುತ್ತೇನೆ. ಆದರೆ ಈ ಯುದ್ಧ ಮಾತ್ರ ಬೇಡ. ಇದು ತಕ್ಷಣದ ಪರಿಹಾರಕ್ಕಾಗಿ ಮನಸ್ಸು ಹುಡುಕುವ ದಾರಿ. ಕಷ್ಟ ಬಂದಾಗ ನಾವು ಪಲಾಯನ ಮಾಡಲು ಬಯಸುತ್ತೇವೆ. ಆದರೆ ಕೃಷ್ಣನಿಗೆ ಗೊತ್ತು, ಅರ್ಜುನನು ಈಗ ಯುದ್ಧ ಬಿಟ್ಟು ಹೋದರೆ ಇಡೀ ಇತಿಹಾಸವು ಅವನನ್ನು ಹೇಡಿ ಎಂದು ಕರೆಯುತ್ತದೆ ಮತ್ತು ಅಧರ್ಮವು ಜಗತ್ತನ್ನು ಆಳುತ್ತದೆ ಎಂದು. ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಸವಾಲುಗಳು ನಮಗೆ ಶಿಕ್ಷೆಯಲ್ಲ, ಅವು ನಮ್ಮನ್ನು ಪಳಗಿಸಲು ಬರುವ ಅವಕಾಶಗಳು. ಅರ್ಜುನನು ತನ್ನ ರಥದ ಮೇಲೆ ಕುಳಿತು ಹಲುಬುತ್ತಿರುವುದು ಅವನ ಅಂತರಂಗದ ಶುದ್ಧೀಕರಣದ ಪ್ರಕ್ರಿಯೆ. ನಾವು ಜೀವನದಲ್ಲಿ ಸೋತಾಗ ಯಾರು ನಮ್ಮವರು ಎಂದು ನಾವು ಗುರುತಿಸುತ್ತೇವೆ. ಅರ್ಜುನನಿಗೆ ಈಗ ತಿಳಿದಿದೆ, ಅವನ ಎಲ್ಲಾ ಶೌರ್ಯವೂ ಕೃಷ್ಣನ ಕೃಪೆಯಿಲ್ಲದೆ ಶೂನ್ಯ ಎಂದು. ಜೀವನದ ಮಹಾನ್ ಸತ್ಯಗಳು ನಮಗೆ ಸುಖದ ಸಮಯದಲ್ಲಿ ಅರ್ಥವಾಗುವುದಿಲ್ಲ, ಅವು ದುಃಖದ ಮಡಿಲಲ್ಲಿ ಮಾತ್ರ ಗೋಚರಿಸುತ್ತವೆ. ಅರ್ಜುನನ ಈ ವಿಷಾದವು ಅವನನ್ನು ಅಧ್ಯಾತ್ಮದ ಉತ್ತುಂಗಕ್ಕೆ ಕರೆದೊಯ್ಯುವ ಮೆಟ್ಟಿಲು. ಮೊದಲ ಅಧ್ಯಾಯವು ಮುಗಿಯುವ ಹೊತ್ತಿಗೆ ಅರ್ಜುನನು ಶಸ್ತ್ರತ್ಯಾಗ ಮಾಡಿ ಮೌನಕ್ಕೆ ಶರಣಾಗುತ್ತಾನೆ. ಈ ಮೌನವು ಸೋಲಿನ ಮೌನವಲ್ಲ, ಇದು ಜ್ಞಾನವನ್ನು ಸ್ವೀಕರಿಸಲು ಸಿದ್ಧವಾಗುತ್ತಿರುವ ಮೌನ. ಮನುಷ್ಯನಿಗೆ ಅತೃಪ್ತಿ ಕಾಡಿದಾಗ ಮಾತ್ರ ಅವನು ತೃಪ್ತಿಯ ಹುಡುಕಾಟದಲ್ಲಿ ತೊಡಗಿಕೊಳ್ಳುತ್ತಾನೆ. ಅರ್ಜುನನಿಗೆ ಈಗ ತಾನು ಇಷ್ಟು ಕಾಲ ಬದುಕಿದ ರೀತಿ ತಪ್ಪು ಎಂದು ಅನಿಸುತ್ತಿದೆ.
ತನ್ನ ರಕ್ತ ಸಂಬಂಧಿಗಳೇ ಶತ್ರುಗಳಾಗಿ ನಿಂತಾಗ ಅವನಿಗೆ ಈ ಪ್ರಪಂಚದ ನಶ್ವರತೆ ಅರ್ಥವಾಗುತ್ತಿದೆ. ನಾವು ಯಾರ ಮೇಲೆ ಅತಿಯಾದ ನಂಬಿಕೆ ಇಟ್ಟಿರುತ್ತೇವೆಯೋ ಅವರೇ ನಮಗೆ ನೋವು ನೀಡಿದಾಗ ನಮಗೆ ಅಧ್ಯಾತ್ಮದ ಅಗತ್ಯ ಮನವರಿಕೆಯಾಗುತ್ತದೆ. ಅರ್ಜುನನ ಸ್ಥಿತಿಯು ನಮಗೆ ಒಂದು ಎಚ್ಚರಿಕೆಯ ಗಂಟೆ. ನಾವು ಯಾವುದನ್ನಾದರೂ ಅತಿಯಾಗಿ ಹಚ್ಚಿಕೊಂಡರೆ ಅದು ನಮ್ಮನ್ನು ದುರ್ಬಲಗೊಳಿಸುತ್ತದೆ. ಪ್ರೀತಿಯಲ್ಲಿ ಸ್ವಾತಂತ್ರ್ಯವಿರಬೇಕು, ಬಂಧನವಲ್ಲ. ಅರ್ಜುನನು ತನ್ನ ಸಂಬಂಧಗಳನ್ನು ಬಂಧನವನ್ನಾಗಿ ಮಾಡಿಕೊಂಡಿದ್ದಾನೆ. ಅದಕ್ಕೆ ಅವನಿಗೆ ಕರ್ತವ್ಯಕ್ಕಿಂತ ಮಮಕಾರವೇ ದೊಡ್ಡದಾಗಿ ಕಾಣುತ್ತಿದೆ. ಇಡೀ ಕುರುಕ್ಷೇತ್ರದ ದೃಶ್ಯವು ಒಂದು ರೂಪಕ. ಕುರುಕ್ಷೇತ್ರ ಎಂದರೆ ನಮ್ಮ ಕರ್ಮಭೂಮಿ. ಕೌರವರು ಎಂದರೆ ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು. ಪಾಂಡವರು ಎಂದರೆ ನಮ್ಮೊಳಗಿನ ಸದ್ಗುಣಗಳು. ಇವೆರಡರ ನಡುವೆ ಯುದ್ಧ ನಡೆದಾಗ ನಮ್ಮ ಮನಸ್ಸು ಅಂದರೆ ಅರ್ಜುನನು ಗೊಂದಲಕ್ಕೀಡಾಗುತ್ತಾನೆ. ಅಧರ್ಮದ ಸೈನ್ಯವು ಯಾವಾಗಲೂ ದೊಡ್ಡದಾಗಿ ಕಾಣುತ್ತದೆ, ಆದರೆ ಧರ್ಮದ ಕಡೆ ಕೃಷ್ಣನಿದ್ದಾನೆ. ನಾವು ಕೃಷ್ಣನ ಪಕ್ಷವನ್ನು ಹಿಡಿಯಬೇಕಾದರೆ ಮೊದಲು ನಮ್ಮೊಳಗಿನ ಅಂಧಕಾರದ ಅರಸನಾದ ಧೃತರಾಷ್ಟ್ರನ ಮೋಹವನ್ನು ತೊರೆಯಬೇಕು. ಧೃತರಾಷ್ಟ್ರನಿಗೆ ಕಣ್ಣು ಕಾಣಿಸದಿದ್ದರೂ ಪರವಾಗಿಲ್ಲಲ್ಲ, ಆದರೆ ಅವನ ವಿವೇಕದ ಕಣ್ಣುಗಳು ಮುಚ್ಚಿದ್ದವು. ಅದೇ ನಿಜವಾದ ಕುರುಡುತನ. ನಾವೂ ಕೂಡ ಸತ್ಯದ ಮುಂದೆ ಕಣ್ಣು ಮುಚ್ಚಿ ಕುಳಿತರೆ ನಮ್ಮ ಬದುಕು ಕೂಡ ಅಂಧಕಾರಮಯವಾಗುತ್ತದೆ. ಅರ್ಜುನನ ಈ ಶೋಕದ ದೃಶ್ಯವು ನಮಗೆ ಕರುಣೆಯನ್ನು ಮೂಡಿಸುತ್ತದೆ, ಆದರೆ ಕೃಷ್ಣನಿಗೆ ಅದು ನಗು ತರುತ್ತದೆ. ಏಕೆಂದರೆ ಕೃಷ್ಣನಿಗೆ ಗೊತ್ತು, ಈ ಶರೀರವು ನಶ್ವರ, ಆತ್ಮವು ಶಾಶ್ವತ ಎಂದು. ಅರ್ಜುನನು ಶರೀರಗಳ ಸಾವಿಗೆ ಅಳುತ್ತಿದ್ದಾನೆ, ಆದರೆ ಕೃಷ್ಣನು ಆತ್ಮದ ಉದ್ಧಾರಕ್ಕಾಗಿ ಕಾಯುತ್ತಿದ್ದಾನೆ. ನಮ್ಮ ಜೀವನದ ಸಮಸ್ಯೆಗಳೂ ಅಷ್ಟೇ. ಅವು ಶರೀರಕ್ಕೆ ಅಥವಾ ಮನಸ್ಸಿಗೆ ಸಂಬಂಧಿಸಿರುತ್ತವೆ, ಆದರೆ ನಮ್ಮ ಆತ್ಮಕ್ಕೆ ಯಾವುದೇ ಅಂಟಿಲ್ಲ. ಈ ಅಂತರವನ್ನು ನಾವು ಅರಿತಾಗ ಮಾತ್ರ ನಮಗೆ ನಿಜವಾದ ಶಾಂತಿ ಸಿಗುತ್ತದೆ. ಅರ್ಜುನನು ಇನ್ನು ಸ್ವಲ್ಪ ಕ್ಷಣಗಳಲ್ಲಿ ಕೃಷ್ಣನ ಅಪ್ರತಿಮ ಬೋಧನೆಯನ್ನು ಕೇಳಲಿದ್ದಾನೆ. ಆದರೆ ಆ ಬೋಧನೆಗೆ ಮುನ್ನ ಈ ವಿಷಾದದ ಅಲೆಗಳು ಅಪ್ಪಳಿಸುವುದು ಅನಿವಾರ್ಯವಾಗಿತ್ತು. ರಣರಂಗದ ಮಧ್ಯೆ 18 ಅಕ್ಷೌಹಿಣಿ ಸೈನ್ಯದ ನಡುವೆ ಇಬ್ಬರು ಮಾತ್ರ ಈಗ ಮಾತಾಡುತ್ತಿದ್ದಾರೆ. ಅಥವಾ ಒಬ್ಬ ಅಳುತ್ತಿದ್ದಾನೆ, ಇನ್ನೊಬ್ಬ ಕೇಳಿಸಿಕೊಳ್ಳುತ್ತಿದ್ದಾನೆ. ಅರ್ಜುನನ ಮನಸ್ಸು ಈಗ ಒಂದು ಬಿರುಗಾಳಿಗೆ ಸಿಕ್ಕಿದ ದೋಣಿಯಂತಾಗಿದೆ. ಅವನು ಕೃಷ್ಣನಿಗೆ ಹೇಳ್ತಾನೆ, ನಾನು ಯುದ್ಧ ಮಾಡುವುದಿಲ್ಲ, ನ ಯೋತ್ಸ್ಯ ಇತಿ ಗೋವಿಂದ. ಇದು ಕೇವಲ ಒಂದು ವಾಕ್ಯವಲ್ಲ, ಇದು ಮನುಷ್ಯನ ಅಹಂಕಾರದ ಕೊನೆಯ ಕಿರುಚಾಟ. ನಾನು ಮಾಡುವುದಿಲ್ಲ ಎಂದು ಹೇಳುವಲ್ಲಿಯೂ ನಾನು ಎಂಬುದು ಇದೆ. ಅರ್ಜುನನು ತನ್ನ ನಿರ್ಧಾರವನ್ನು ಕೃಷ್ಣನ ಮೇಲೆ ಹೇರಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಭಗವಂತನ ಯೋಜನೆಗಳು ನಮ್ಮ ಲೆಕ್ಕಾಚಾರಕ್ಕಿಂತ ಭಿನ್ನವಾಗಿರುತ್ತವೆ. ನಾವು ಜೀವನದಲ್ಲಿ ಅನೇಕ ಪ್ಲಾನ್ ಮಾಡಿಕೊಡುತ್ತೇವೆ, ಆದರೆ ಕೊನೆಗೆ ನಡೆಯುವುದು ಯಾವುದೋ ಒಂದು ದೈವಿಕ ಸಂಕಲ್ಪ. ಅರ್ಜುನನಿಗೆ ಇದು ಅರ್ಥವಾಗುತ್ತಿಲ್ಲ. ಅವನು ಕೇವಲ ಒಂದು ಚಿತ್ರದ ಭಾಗವನ್ನು ನೋಡುತ್ತಿದ್ದಾನೆ, ಆದರೆ ಕೃಷ್ಣ ಇಡೀ ಸಿನಿಮಾವನ್ನೇ ನೋಡುತ್ತಿದ್ದಾನೆ. ಜೀವನದಲ್ಲಿ ನಮಗೆ ಕಷ್ಟಗಳು ಬಂದಾಗ ನಾವು ನನಗೇಕೆ ಹೀಗಾಯಿತು ಎಂದು ಪ್ರಶ್ನಿಸುತ್ತೇವೆ, ಆದರೆ ಆ ಕಷ್ಟವೇ ನಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಸೇತುವೆಯಾಗಿರುತ್ತದೆ. ಅರ್ಜುನನ ಈ ಕುಸಿತವು ಅವನ ಜೀವನದ ಅತ್ಯಂತ ಶ್ರೇಷ್ಠ ಕ್ಷಣವಾಯಿತು, ಏಕೆಂದರೆ ಅದು ಅವನನ್ನು ಕೃಷ್ಣನ ಪಾದಕ್ಕೆ ತಂದಿತು. ನಮ್ಮ ಬದುಕಿನಲ್ಲೂ ನಾವು ಸೋತಾಗ ಮಾತ್ರ ದೇವರನ್ನು ನೆನೆಯುತ್ತೇವೆ. ಸುಖದ ಸುಪ್ಪತ್ತಿಗೆಯಲ್ಲಿ ನಮಗೆ ದೇವರ ಅಗತ್ಯವಿರುವುದಿಲ್ಲ. ಆದ್ದರಿಂದ ದುಃಖವೂ ಒಂದು ರೀತಿಯಲ್ಲಿ ವರವೇ ಆಗಿದೆ. ಅರ್ಜುನನು ಅನುಭವಿಸಿದ ಆ ತೀವ್ರವಾದ ಸಂಕಟವೇ ಅವನನ್ನು ಗೀತೋಪದೇಶಕ್ಕೆ ಅರ್ಹನನ್ನಾಗಿ ಮಾಡಿತು. ಪಾತ್ರೆಯು ಖಾಲಿಯಾದಾಗ ಮಾತ್ರ ಅದರಲ್ಲಿ ಏನನ್ನಾದರೂ ತುಂಬಲು ಸಾಧ್ಯ. ಅರ್ಜುನನ ಮನಸ್ಸು ಈಗ ಖಾಲಿಯಾಗಿದೆ. ಅವನ ಎಲ್ಲ ಹಳೆಯ ನಂಬಿಕೆಗಳು ನುಚ್ಚುನೂರಾಗಿವೆ. ಅರ್ಜುನನು ತನ್ನ ವಾದಗಳನ್ನು ಮುಂದುವರಿಸುತ್ತಾ, ಪಾಪವು ನಮ್ಮನ್ನು ಸುಡುತ್ತದೆ ಎನ್ನುತ್ತಾನೆ. ಆದರೆ ನಿಜವಾದ ಪಾಪ ಯಾವುದು? ತನ್ನ ಕರ್ತವ್ಯದಿಂದ ವಿಮುಖನಾಗುವುದು ಅತಿದೊಡ್ಡ ಪಾಪ. ಒಬ್ಬ ಯೋಧನಿಗೆ ಯುದ್ಧಭೂಮಿಯಲ್ಲಿ ಧರ್ಮಕ್ಕಾಗಿ ಹೋರಾಡುವುದು ಅವನ ಜವಾಬ್ದಾರಿ. ಅಲ್ಲಿ ಅವನು ಹಿಂಸೆ ಅಹಿಂಸೆಯ ಲೆಕ್ಕಾಚಾರ ಹಾಕಬಾರದು. ವೈದ್ಯನು ರೋಗಿಯನ್ನು ಗುಣಪಡಿಸಲು ಶಸ್ತ್ರಚಿಕಿತ್ಸೆ ಮಾಡಿದಾಗ ರಕ್ತ ಬರುತ್ತದೆ. ಅದನ್ನು ನಾವು ಹಿಂಸೆ ಎನ್ನಲು ಸಾಧ್ಯವೇ? ಇಲ್ಲ, ಅದು ಜೀವ ಉಳಿಸುವ ಕ್ರಮ. ಹಾಗೆಯೇ ಸಮಾಜದಲ್ಲಿ ಬೆಳೆದಿರುವ ಅಧರ್ಮದ ಕ್ಯಾನ್ಸರನ್ನು ಕತ್ತರಿಸಿ ಹಾಕಲು ಈ ಕುರುಕ್ಷೇತ್ರ ಯುದ್ಧ ಅನಿವಾರ್ಯವಾಗಿತ್ತು. ಅರ್ಜುನನಿಗೆ ಈ ವಿಶಾಲ ದೃಷ್ಟಿಕೋನವಿಲ್ಲ. ಅವನು ಕೇವಲ ರಕ್ತದ ಸಂಬಂಧಗಳನ್ನು ಮಾತ್ರ ನೋಡುತ್ತಿದ್ದಾನೆ. ನಾವು ಕೂಡ ಜೀವನದಲ್ಲಿ ಸಣ್ಣ ವಿಷಯಗಳಿಗೆ ಅಂಟಿಕೊಂಡು ದೊಡ್ಡ ಉದ್ದೇಶಗಳನ್ನು ಮರೆತು ಬಿಡುತ್ತೇವೆ. ನಮ್ಮ ಬದುಕಿನಲ್ಲಿ ಕೃಷ್ಣ ಯಾರು? ಕೃಷ್ಣ ಎಂದರೆ ಕೇವಲ ಒಬ್ಬ ದೇವನಲ್ಲ, ಅವನು ನಮ್ಮೊಳಗಿನ ಜಾಗೃತ ಪ್ರಜ್ಞೆ. ನಮ್ಮ ಮನಸ್ಸು ಅರ್ಜುನನಂತೆ ತತ್ತರಿಸಿದಾಗ ನಾವು ನಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಬೇಕು.
ಅರ್ಜುನನು ತನ್ನ ರಥದ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಿರುವ ದೃಶ್ಯವು ನಮ್ಮ ಅಸಹಾಯಕತೆಯನ್ನು ಬಿಂಬಿಸುತ್ತದೆ. ಅಷ್ಟೊಂದು ಶಸ್ತ್ರಾಸ್ತ್ರಗಳಿದ್ದರೂ, ಅಷ್ಟೊಂದು ಬಲವಿದ್ದರೂ ಅರ್ಜುನನು ದುರ್ಬಲನಾಗಿದ್ದಾನೆ. ಇದರರ್ಥವೇನೆಂದರೆ ಭೌತಿಕ ಶಕ್ತಿಗಿಂತ ಮಾನಸಿಕ ಶಕ್ತಿ ಮುಖ್ಯವಾದದ್ದು. ಮನಸ್ಸು ಗೆದ್ದವನು ಜಗತ್ತನ್ನೇ ಗೆಲ್ಲಬಲ್ಲ. ಮನಸ್ಸಿಗೆ ಸೋತವನು ತನ್ನ ಮನೆಯಲ್ಲೇ ಸೋಲುತ್ತಾನೆ. ಅರ್ಜುನನು ಈಗ ಮನಸ್ಸಿನಿಂದ ಸೋತಿದ್ದಾನೆ. ಅವನ ಈ ಸೋಲನ್ನು ಗೆಲುವನ್ನಾಗಿ ಬದಲಾಯಿಸುವುದು ಕೃಷ್ಣನ ಕೆಲಸ. ಅರ್ಜುನನ ವಿಷಾದವು ಅವನನ್ನು ಏಕಾಂಗಿಯನ್ನಾಗಿ ಮಾಡಿದೆ. ಸುತ್ತಲೂ ಲಕ್ಷಾಂತರ ಜನರಿದ್ದರೂ ಅವನು ಏಕಾಂಗಿಯಾಗಿ ಅನುಭವಿಸುತ್ತಿದ್ದಾನೆ. ಇದನ್ನೇ ನಾವು ಅಸ್ತಿತ್ವದ ಬಿಕ್ಕಟ್ಟು, ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಎನ್ನುತ್ತೇವೆ. ನಾವು ಕೂಡ ಜನರ ಮಧ್ಯೆ ಇದ್ದರೂ ಕೆಲವು ಬಾರಿ ಏಕಾಂಗಿತನವನ್ನು ಅನುಭವಿಸುತ್ತೇವೆ. ಈ ಏಕಾಂಗಿತನವೇ ನಮ್ಮನ್ನು ನಮ್ಮ ಬಗ್ಗೆ ಯೋಚಿಸಲು ಮಾಡುತ್ತದೆ. ಅರ್ಜುನನು ತನ್ನ ಅಸ್ತಿತ್ವದ ಬಗ್ಗೆ, ಬದುಕಿನ ಅರ್ಥದ ಬಗ್ಗೆ ಪ್ರಶ್ನಿಸುತ್ತಿದ್ದಾನೆ. ಏತಕ್ಕಾಗಿ ಈ ಬದುಕು? ಈ ರಾಜ್ಯವನ್ನು ಪಡೆದು ನಾನು ಏನು ಮಾಡಲಿ? ಈ ಪ್ರಶ್ನೆಗಳು ಅವನನ್ನು ಲೌಕಿಕ ಬಂಧನದಿಂದ ಮುಕ್ತಗೊಳಿಸಲು ಹೊರಟಿವೆ. ಮೊದಲ ಅಧ್ಯಾಯದುದ್ದಕ್ಕೂ ಅರ್ಜುನನ ಹತಾಶೆ ಬೆಳೆಯುತ್ತಾ ಹೋಗುತ್ತದೆ. ಇದು ಕತ್ತಲೆಯು ದಟ್ಟವಾಗುವ ಸಮಯ, ಏಕೆಂದರೆ ಸೂರ್ಯೋದಯ ಹತ್ತಿರವಿದೆ. ಈ ಹಂತದಲ್ಲಿ ನಾವು ಕಲಿಯಬೇಕಾದದ್ದೇನೆಂದರೆ ನಮ್ಮ ಅಳಲುಗಳನ್ನು ದೇವರಿಗೆ ಅಥವಾ ನಾವು ನಂಬುವ ಶಕ್ತಿಗೆ ಒಪ್ಪಿಸಬೇಕು. ಅರ್ಜುನನು ತನ್ನ ಎಲ್ಲಾ ಆಲೋಚನೆಗಳನ್ನು ಕೃಷ್ಣನ ಮುಂದೆ ಸುರಿದುಬಿಟ್ಟಿದ್ದಾನೆ. ಅವನು ಈಗ ಶರಣಾಗತನಾಗಿದ್ದಾನೆ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನ ಶಿಷ್ಯ, ನಿನಗೆ ಶರಣಾಗಿದ್ದೇನೆ, ನನಗೆ ದಾರಿ ತೋರಿಸು ಎಂದು ಬೇಡುತ್ತಿದ್ದಾನೆ. ಯಾವಾಗ ನಮಗೆ ಈ ಶರಣಾಗತಿಯ ಭಾವನೆ ಬರುತ್ತದೆಯೋ ಆಗ ನಮ್ಮ ಬದುಕಿನ ಭಾರ ಕಡಿಮೆಯಾಗುತ್ತದೆ. ಕೃಷ್ಣನು ಈಗ ನಗತ್ತಾ ತನ್ನ ದಿವ್ಯವಾಣಿಯನ್ನು ಆರಂಭಿಸಲು ಸಿದ್ಧನಾಗಿದ್ದಾನೆ. ಈ ರಣರಂಗವು ಈಗ ಒಂದು ಜ್ಞಾನ ಶಾಲೆಯಾಗಿ ಬದಲಾಗಲಿದೆ. ಕುರುಕ್ಷೇತ್ರದ ಧೂಳಿನ ನಡುವೆ ಅರ್ಜುನನ ಕಣ್ಣೀರು ಮಣ್ಣಿನಲ್ಲಿ ಬೆರೆತು ಹೋಗಿದೆ. ಗಾಂಡೀವವು ಬಿದ್ದಿದೆ, ರಥವು ನಿಶ್ಚಲವಾಗಿದೆ. ಮೊದಲ ಅಧ್ಯಾಯದ ಈ ಚಿತ್ರಣವು ನಮ್ಮೆಲ್ಲರ ಬದುಕಿನ ಒಂದು ಘಟ್ಟವನ್ನು ಪ್ರತಿನಿಧಿಸುತ್ತದೆ. ನಾವು ಅಂದುಕೊಳ್ಳುತ್ತೇವೆ, ಕಷ್ಟಗಳು ಬಂದರೆ ಜೀವನ ಮುಗಿದು ಹೋಯಿತು ಎಂದು. ಆದರೆ ಭಗವದ್ಗೀತೆಯ ಮೊದಲ ಅಧ್ಯಾಯವು ನಮಗೆ ಹೇಳುವುದೇನೆಂದರೆ, ಕಷ್ಟಗಳು ಬಂದರೆ ಜೀವನವು ಒಂದು ಹೊಸ ಮಜಲಿಗೆ ತೆರೆದುಕೊಳ್ಳುತ್ತಿದೆ ಎಂದು. ಅರ್ಜುನನು ವಿಷಾದ ಪಡೆದಿದ್ದರೆ ನಮಗೆ ಭಗವದ್ಗೀತೆಯ ಅಂತಹ ಜ್ಞಾನಾಮೃತ ಸಿಗುತ್ತಿರಲಿಲ್ಲ. ಅವನ ನೋವು ಇಡೀ ಮಾನವಕುಲಕ್ಕೆ ಲಾಭವಾಯಿತು. ನಮ್ಮ ಬದುಕಿನ ಸಂಕಟಗಳು ಕೂಡ ನಮ್ಮನ್ನು ಮಾತ್ರವಲ್ಲ, ನಮ್ಮ ಸುತ್ತಲಿನವರನ್ನು ಬೆಳಗುವ ಶಕ್ತಿಯನ್ನು ಹೊಂದಿರುತ್ತವೆ. ಅರ್ಜುನನು ತನ್ನ ಅಹಂಕಾರವನ್ನು ಬದಿಗಿಟ್ಟು ಕೃಷ್ಣನಿಗೆ ಶರಣಾದ ಕ್ಷಣವೇ ಅವನ ಬದುಕಿನ ಅತ್ಯಂತ ವಿಜಯೀ ಕ್ಷಣ. ನಾವು ಯಾವಾಗ ನಾನು ಸೋತಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇವೆಯೋ ಅಲ್ಲಿಂದಲೇ ನಮ್ಮ ಗೆಲುವು ಆರಂಭವಾಗುತ್ತದೆ. ಜೀವನವು ಒಂದು ಹೋರಾಟ. ಈ ಹೋರಾಟದಲ್ಲಿ ನಮಗೆ ಬೇಡವಾದವರನ್ನು ಸಾಯಿಸುವುದು ಸುಲಭ. ಆದರೆ ನಮಗೆ ಬೇಕಾದವರನ್ನು ಅಥವಾ ನಮಗೆ ಅಂಟಿಕೊಂಡಿರುವ ಮೋಹವನ್ನು ಕೊಲ್ಲುವುದು ಕಷ್ಟ. ಅರ್ಜುನನಿಗೆ ಎದುರಾಳಿಗಳಾದ ದುರ್ಯೋಧನ, ದುಶ್ಯಾಸನರನ್ನು ಕೊಲ್ಲುವುದು ಕಷ್ಟವಾಗಿರಲಿಲ್ಲ. ಅವನಿಗೆ ಕಷ್ಟವಾಗಿದ್ದು ತನ್ನೊಳಗೆ ಅಡಗಿದ್ದ ಭೀಷ್ಮ ಮತ್ತು ದ್ರೋಣರ ಮೇಲಿನ ಅತಿಯಾದ ವ್ಯಾಮೋಹವನ್ನು ಕೊಲ್ಲುವುದು. ನಮ್ಮ ಬದುಕಿನಲ್ಲಿ ನಾವು ಎದುರಿಸುವ ಅತಿದೊಡ್ಡ ಶತ್ರುವೆಂದರೆ ನಮ್ಮ ಹಳೆಯ ಅಭ್ಯಾಸಗಳು ಮತ್ತು ನಮ್ಮನ್ನು ಕಟ್ಟಿಹಾಕುವ ಸುಳ್ಳು ಸಂಬಂಧಗಳು. ಇವುಗಳನ್ನು ಕತ್ತರಿಸಿ ಹಾಕದ ಹೊರತು ನಾವು ಉನ್ನತವಾದ ಗುರಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಅರ್ಜುನನ ಈ ವಿಷಾದವು ನಮಗೆ ನೀಡುವ ಸಂದೇಶವೆಂದರೆ, ಭಯಪಡಬೇಡ, ಶರಣಾಗು. ಕೃಷ್ಣನು ಅರ್ಜುನನಿಗೆ ಹೇಳುವುದನ್ನೇ, ಎದ್ದೇಳು ಅರ್ಜುನ, ನಪುಂಸಕನಂತೆ ವರ್ತಿಸಬೇಡ. ಇದು ನಮಗೂ ಅನ್ವಯಿಸುತ್ತದೆ. ಜೀವನದ ಸವಾಲುಗಳನ್ನು ಕಂಡು ಕುಸಿದು ಕೂರಬೇಡಿ, ಆ ಸವಾಲುಗಳನ್ನೇ ಗೆಲುವಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಿ. ಈ ಮೊದಲ ಅಧ್ಯಾಯವು ನಮಗೆ ಬದುಕಿನ ಸಾರಾಂಶವನ್ನು ಹೇಳಿಕೊಡುತ್ತದೆ. ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ. ನಾವು ನಮ್ಮವರು ಎಂದು ಅಪ್ಪಿಕೊಳ್ಳುವವರು ಒಂದು ದಿನ ನಮ್ಮಿಂದ ದೂರಾಗುತ್ತಾರೆ. ನಮ್ಮ ಶರೀರವೇ ನಮಗೆ ದ್ರೋಹ ಮಾಡಬಹುದು. ಅಂತಹ ಸಮಯದಲ್ಲಿ ನಮಗೆ ಸಾಥ ನೀಡುವುದು ಕೇವಲ ನಮ್ಮ ಧರ್ಮ ಮತ್ತು ನಾವು ಮಾಡಿದ ಒಳ್ಳೆಯ ಕರ್ಮಗಳು ಮಾತ್ರ. ಅರ್ಜುನನ ರಥವು ಕೃಷ್ಣನ ನಿಯಂತ್ರಣದಲ್ಲಿದೆ. ನಮ್ಮ ಜೀವನದ ರಥದ ಲಗಾಮನ್ನು ನಾವು ಭಗವಂತನಿಗೆ ಅಥವಾ ನಮ್ಮ ಉನ್ನತ ವಿಚಾರಗಳಿಗೆ ಒಪ್ಪಿಸಿದರೆ ನಾವು ದಾರಿ ತಪ್ಪುವುದು ಸಾಧ್ಯವೇ ಇಲ್ಲ. ಅರ್ಜುನನು ಕೃಷ್ಣನನ್ನು ಸಾರಥಿಯಾಗಿ ಆರಿಸಿಕೊಂಡಿದ್ದು ಅವನ ಬುದ್ಧಿವಂತಿಕೆ. ದುರ್ಯೋಧನ ಸೈನ್ಯವನ್ನು ಆರಿಸಿಕೊಂಡರೆ ಅರ್ಜುನನು ಕೃಷ್ಣನನ್ನು ಆರಿಸಿಕೊಂಡ. ಇದು ನಮಗೆ ನೀಡುವ ಪಾಠ, ಸಂಖ್ಯೆಗಿಂತ ಸತ್ಯ ಮುಖ್ಯ. ಅಧರ್ಮದ ಸೈನ್ಯ ಎಷ್ಟೇ ದೊಡ್ಡದಿದ್ದರೂ ಧರ್ಮದ ಕಡೆ ಒಬ್ಬ ಕೃಷ್ಣನಿದ್ದರೆ ಸಾಕು, ಗೆಲುವು ಖಚಿತ. ನಿಮ್ಮ ಜೀವನದಲ್ಲಿ ನೀವು ಎಂತಹ ಕಷ್ಟದಲ್ಲಿದ್ದರೂ, ಸೋಲಿನ ಅಂಚಿನಲ್ಲಿದ್ದರೂ ನೆನಪಿಡಿ, ನಿಮ್ಮ ಒಳಗೊಬ್ಬ ಕೃಷ್ಣನಿದ್ದಾನೆ. ಅವನು ನಿಮ್ಮನ್ನು ಕೈಹಿಡಿದು ನಡೆಸಲು ಕಾಯುತ್ತಿದ್ದಾನೆ. ಆದರೆ ನೀವು ಅರ್ಜುನನಂತೆ ಪ್ರಾಮಾಣಿಕವಾಗಿ ನಿಮ್ಮ ಅಸಹಾಯಕತೆಯನ್ನು ಒಪ್ಪಿಕೊಳ್ಳಬೇಕು. ಸುಳ್ಳು ಗತ್ತನ್ನು ಬಿಟ್ಟು ಶರಣಾಗತಿಯ ಹಾದಿ ಹಿಡಿಯಬೇಕು. ಭಗವದ್ಗೀತೆಯ ಈ ಮೊದಲ ಅಧ್ಯಾಯ, ಅರ್ಜುನ ವಿಷಾದ ಯೋಗವು, ನಮಗೆ ಬದುಕಿನ ಕಲೆಯನ್ನು ಕಲಿಸಿಕೊಡುತ್ತದೆ. ಇಲ್ಲಿ ವಿಷಾದವೇ ಯೋಗವಾಗಿದೆ.
ಅಂದರೆ ನಿಮ್ಮ ದುಃಖವೇ ನಿಮ್ಮನ್ನು ದೈವದತ್ತ ಕರೆದೊಯ್ಯುವ ಮಾರ್ಗವಾಗಿದೆ. ಹಾಗಾಡಿ ನಿಮ್ಮ ನೋವುಗಳ ಬಟ್ಟಿ ದೂರು ನೀಡಬೇಡಿ, ಆ ನೋವುಗಳಿಂದ ಪಾಠ ಕಲಿಯಿರಿ. ಪ್ರತಿಯೊಂದು ಕಣ್ಣೀರಿನ ಹನಿಯು ನಿಮ್ಮ ಅಂತರಂಗವನ್ನು ಶುದ್ಧಿಗೊಳಿಸುವ ಪವಿತ್ರ ಗಂಗೆಯಾಗಲಿ. ಈ ಸಂಚಿಕೆಯಲ್ಲಿ ನಾವು ಅರ್ಜುನನ ಮನಸ್ಸಿನ ಆಳವನ್ನು ಕಂಡಿದ್ದೇವೆ. ಕುರುಕ್ಷೇತ್ರದ ಆ ಮಹಾನ್ ಘಟನೆಯು ಕೇವಲ ಪುರಾಣವಲ್ಲ, ಅದು ನಮ್ಮ ದೈನಂದಿನ ಕಥೆ. ಪ್ರತಿ ಸನ್ನಿವೇಶದಲ್ಲೂ ನಾವು ಅರ್ಜುನನಂತೆ ಗೊಂದಲಕ್ಕೀಡಾಗುತ್ತೇವೆ. ಆದರೆ ನಾವು ಕೃಷ್ಣನ ಉಪದೇಶವನ್ನು ಅರ್ಥ ಮಾಡಿಕೊಂಡರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಅರ್ಜುನನು ಕೊನೆಯಲ್ಲಿ ತನ್ನ ಆಸನದಲ್ಲಿ ಕುಸಿದು ಕುಳಿತುಕೊಂಡರೂ ಅವನ ಮನಸ್ಸು ಈಗ ಜ್ಞಾನದ ಕಿರಣಕ್ಕಾಗಿ ಹಂಬಲಿಸುತ್ತಿದೆ. ಈ ಹಂಬಲವೇ ಮನುಷ್ಯನನ್ನು ಮಹಾಪುರುಷನನ್ನಾಗಿ ಮಾಡುತ್ತದೆ. ನಿಮ್ಮ ಬದುಕಿನ ಕುರುಕ್ಷೇತ್ರದಲ್ಲಿ ನೀವೊಬ್ಬಂಟಿಯಲ್ಲ, ಸದಾಕಾಲ ನಿಮ್ಮ ಜೊತೆ ಆ ಪರಮಾತ್ಮನಿದ್ದಾನೆ. ಧರ್ಮದ ಹಾದಿಯಲ್ಲಿ ನಡೆಯಿರಿ, ಸತ್ಯವನ್ನು ಅಪ್ಪಿಕೊಳ್ಳಿ, ಗೆಲುವು ನಿಮ್ಮದಾಗಲಿದೆ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ, ವಿಷಾದದ ನಂತರ ವಿಜಯ ದೊರೆತೇ ತೀರುತ್ತದೆ. ಬನ್ನಿ, ನಮ್ಮೊಳಗಿನ ಅರ್ಜುನನನ್ನು ಜಾಗೃತಗೊಳಿಸೋಣ ಮತ್ತು ಕೃಷ್ಣನ ಮಾರ್ಗದರ್ಶನದಲ್ಲಿ ಬದುಕನ್ನು ಸುಂದರಗೊಳಿಸೋಣ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ.